ತಮಿಳುನಾಡು ರಾಜಕಾರಣವನ್ನ ಕಾಡಿಗೆ ಹೋಲಿಸಿ ಭಾಷಣ ಮಾಡಿದ್ದಂತ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ವಿಜಯ್ ಅವರದ್ದು. ಕಾಡಿನಲ್ಲಿ ಎಷ್ಟೇ ನರಿಗಳು ಇರಬಹುದು, ಆದ್ರೆ ಅಲ್ಲಿರೋ ಸಿಂಹನೇ ರಾಜ. ಆ ಸಿಂಹ ಈಗ ದಳಪತಿ ವಿಜಯ್. ಏಕಾಂಗಿ ಆದ್ರೂ ಸಹ ಕಾಡಿನ ರಾಜ ಸಿಂಹವೇ. ಇದು ಕೇವಲ ವರ್ಣನೆ ಅಲ್ಲ ಅಂತ ಅಂದಿದ್ರು ನಟ ವಿಜಯ್. ಏನ್ ಕಾನ್ಫಿಡೆನ್ಸ್ ರೀ, ಏನ್ ಕಾನ್ಫಿಡೆನ್ಸ್ ಅಂತ ಹೆಂಗೆ ಇವರು ಹಂಗ್ ನೋಡಿದ್ರೆ ಇವರು ಇಡೀ ತಮಿಳ್ನಾಡನ್ನ ಓಡಾಡಿ ಇಡೀ ತಮಿಳ್ನಾಡಿನಾದ್ಯಂತ ಏನ್ ಪ್ರಚಾರ ಸಭೆ ಮಾಡ್ಲಿಲ್ಲ. ಇವರು ಹೋಗಕ್ಕೆ ಆಗಿಲ್ಲ, ಅವ್ರಿಗೆ ಎಷ್ಟೋ ಕಾನ್ಸ್ಟಿಟ್ಯೂನ್ಸಿನ ಅವ್ರು ತಲುಪಕ್ಕೆ ಆಗಿಲ್ಲ. ಬಟ್ ಅವ್ರ ಕಾನ್ಫಿಡೆನ್ಸ್ ನೋಡಿ. ಸಿಂಹ ಸಿಂಗಲ್ ಶೇರ್ ಒಂದ್ಸರಿ ಕೇಳಿಸ್ಕೊಂಡಮ್ಮ ಅವ್ರು ಏನ್ ಹೇಳಿದಾರೆ ಅಂತ. And even if it is single, it will be the king of jungle. It is not only a description but also a clear declaration. There are so many jackals and other animals in the forest, but there will be only one lion. And even if it is single, it will be the king of jungle. It is not only a description but also a clear declaration. There are so many jackals and other animals in the forest, but there will be only one lion. And even if it is single, it will be the king of jungle. It is not only a description but also a clear declaration. There are so many jackals. ಮೇ ಬಿ ಅವತ್ತೇ ಗೊತ್ತಾಗಿತ್ತು. ಜಂಗಲ್ ಮೇ ಸಿಂಗಲ್ ಶೇರ್. ಸಿಂಗಲ್ ಶೇರ್. ಜಂಗಲ್ ಮೇ ಸಿಂಗಲ್ ಶೇರ್. ಕಾಡಿನಲ್ಲಿ ಎಷ್ಟೇ ಪ್ರಾಣಿಗಳಿರ್ಬಹುದು, ಸಿಂಹ ಏಕಾಂಗಿ ಆಗಿದ್ರು ಕೂಡ ಆತನೇ ಕಾಡಿನ ರಾಜ. ಸೊ ಈ ಕಾಡಿಗೆ ನಾನೇ ರಾಜ. ಹೆಂಗ್ ಬಂತು ಅವ್ರಿಗೆ ಕಾನ್ಫಿಡೆನ್ಸ್? ಧರ್ಮಸೇನ ಅವ್ರಿಗೆ ಎಲ್ಲಿ ಆ ಕಾನ್ಫಿಡೆನ್ಸ್ ಹೆಂಗ್ ಬಂತು ಅಂತ? ಇಲ್ಲಿ ಏನಾಗುತ್ತೆ ಮೇಡಮ್, ಎ ಡಿ ಎಮ್ ಕೆನವರು ಸಿ ಎಮ್ ಆಗಿ ಇದ್ದಂಥ ವ್ಯಕ್ತಿ, ಇಲ್ಲಿ ಡಿ ಎಮ್ ಕೆನಲ್ಲಿ ಸಿ ಎಮ್ ಆಗಿರ್ತಕ್ಕಂಥವ್ರು. ಆ ಜನಗಳು ಗೈಡ್ ಮಾಡಿರ್ತಾರೆ, ಈ ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ಇದೆ, ದ್ರಾವಿಡೆನ್ಸ್ಗೆ ನಿಮ್ಮ ಲೀಡರ್ಶಿಪ್ ಬೇಕಾಗ್ತಿದೆ ಅಂತ ಹೇಳಿರ್ಬೋದು. ಯಾಕೆಂದರೆ ಈಗ ಈ ದೊಡ್ಡ ಒಂದು ಮಾತುಗಳು ಬರಬೇಕು, ಇಷ್ಟು ದೊಡ್ಡ ನಂಬಿಕೆ ಬರಬೇಕಂದ್ರೆ ಅದು ಯಾವುದೂ ಈಸಿ ಅಲ್ಲ. ಅವರು ಬೇರೆಯವರು ಬಂದು ಇವ್ರನ್ನ ಭೇಟಿ ಮಾಡ್ತಿರ್ತಾರೆ, ಇವರು ದೊಡ್ಡವ್ರನ್ನ ಭೇಟಿ ಮಾಡಿನೇ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ನೀವೇನೋ ಒಂದು ಎಮ್ ಎಲ್ ಎ ಆಗಿಬಿಟ್ರೆ ನಾವು ಇರಲಿ ಬಿಡ್ರಿ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಒಂದು ರಾಜ್ಯ, ಅದರಲ್ಲೂ ತಮಿಳ್ನಾಡು ಅಂತ ರಾಜ್ಯ ಗೆಲ್ಲೋದು ಅಷ್ಟು ಈಸಿ ಥಿಂಗ್ ಅಲ್ವೇ ಇಲ್ಲ ನನಗೆ ಗೊತ್ತಿರುವಾಗ. ನೋಡಿ, ಹಿಂದೆ ನಾನು ಅಷ್ಟೊತ್ತಿಂದ ಏನು ಲೆಕ್ಕ ಆಗ್ತಿದ್ದೆ ಅಂದರೆ ಜಯಲಲಿತಾ ಅವರು 2 ಸೀಟ್ ಬಿಟ್ಟು ಎಲ್ಲ ಅವರೇ ಗೆದ್ದುಬಿಡ್ತಾರೆ. ವಿಜಯಕಾಂತ್ ಅವರು ಒಂದು 15-20 ವರ್ಷದಿಂದ ಇವ್ರೇನು ಮಾಡ್ತಾರೆ, ಇವರು ಸಬಾರ್ಡಿನೇಟ್ಸ್ನ ಆಚೆ ಕಡೆ ಕಳಿಸ್ಬಿಟ್ಟು ಅಪೋಸಿಷನ್ ಲೀಡರ್ ಮಾಡಿಬಿಡ್ತಾರೆ ವಿಜಯಕಾಂತ್ ಅವ್ರನ್ನ. ಕರುಣಾನಿಧಿಯವರು ಗೆದ್ದಿರ್ತಕ್ಕಂಥ MLA ಶಿಪ್ಗೂ ರಾಜೀನಾಮೆ ಕೊಡ್ತಾರೆ. ನಾನು ಅವಾಗಿಂದ ಅದನ್ನೇ ಲೆಕ್ಕ ಆಗ್ತಾ ಇದ್ದೆ, ಇವರು ಆದ್ರೂ ತಿರ್ಗಾ ಇವ್ರನ್ನೇ ಅಪೋಸಿಷನ್ ಲೀಡರ್ ಮಾಡಿ ಏನೋ ಮಾಡ್ಕೊಳ್ಬೋದೇನೋ ಅಂತ ಹೇಳಿ ಲೆಕ್ಕ ಆಗ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಇವ್ರು ಅಬ್ಸಲ್ಯೂಟ್ ಮೆಜಾರಿಟಿನೇ ಬಂದುಬಿಟ್ರು. ನಾನು ಅವರಿಬ್ಬರು ಅಲಯನ್ಸ್ ಆದರೆ ಡಿ ಎಮ್ ಕೆನೇ ವಿರೋಧ ಪಕ್ಷ ಆಗ್ತದೆ ಅಂತ ಹೇಳಿದ್ವಿ. ಇವ್ರು ನಾಟ್ಯವನ್ನು ವಿರೋಧ ಪಕ್ಷಕ್ಕೂ ಜನ ಅವ್ರನ್ನ ಬಿಟ್ಟಿಲ್ಲ, ಡಿ ಎಮ್ ಕೆ ಅವ್ರನ್ನ ಕ್ಲಿಯರ್ ಮೆಜಾರಿಟಿ. ಈಗ ನೆಕ್ಸ್ಟು ಅಣ್ಣಾ ಡಿ ಎಮ್ ಕೆ ಇದ್ದಾರೆ, ಅವ್ರು ಏನು ಮಾಡ್ತಾರೋ, ಅಣ್ಣಾ ಡಿ ಎಮ್ ಕೆ ಇರೋದ್ರೆ ಇವ್ರು ಸಬಾರ್ಡಿನೇಟ್ ಆದರೆ ಡಿ ಎಮ್ ಕೆ ಅವ್ರಿಗೆ ಅವಕಾಶ ಆಗುತ್ತೆ.